ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಮತಾ ದಿನಚರಿ ವ್ಲಾಗ್ಸ್. ಇವತ್ತಿನ ವೀಡಿಯೋನ ಶುರು ಮಾಡ್ತೀನಿ. ಇವತ್ತು ಬಂದು ಗಣೇಶನ ಹಬ್ಬದ ವೀಡಿಯೋನ ಬೆಳಗ್ಗೆನೇ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಫಸ್ಟಿಗೆ ಸ್ವಲ್ಪ ಹಾಲೆಲ್ಲ ಕುಡ್ಕೋತಾ ಇದ್ದೀವಿ. ಯಾಕಂದರೆ ಇವತ್ತು ಉಪವಾಸ ಇರಬೇಕು ಗಣೇಶನ ಇಕ್ಕೋರು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಫಸ್ಟ್ ಬೆಳಗ್ಗೆನೇ ಸ್ವಲ್ಪ ಹಾಲೆಲ್ಲ ಕುಡ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಅದಾದಮೇಲೆ ಅಡುಗೆಗಳಿಗೆಲ್ಲ ರೆಡಿ ಮಾಡಬೇಕಲ್ಲ, ನೈವೇದ್ಯಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೋತಾ ಇದ್ದೆ. ಇವತ್ತು ಮಾಮೂಲಿ ಸ್ವೀಟ್ ಕಡುಬು, ಖಾರ ಕಡುಬು, ವಡೆ ಮಾಡೋಣ, ಮತ್ತು ಅನ್ನ ಸಾಂಬಾರು ಇಲ್ಲ ರಸಮ್ ಏನಾದ್ರು ಮಾಡೋಣ ಸ್ವಲ್ಪ ಲೈಟಾಗಿ ಅಂತ ಅಂದ್ಕೊಂಡೆ. ಯಾಕಂದರೆ ನಾಳೆ ಸಂಡೇ ಸ್ವಲ್ಪ ಬರೋರೆಲ್ಲ ಇದ್ರು ಗೆಸ್ಟೆಲ್ಲ, ಅದಕ್ಕೆ ನಾಳೆ ಎಲ್ಲ ಅಡುಗೆಗಳು ಸ್ವಲ್ಪ ಜಾಸ್ತಿ ಇತ್ತು. ಇವತ್ತು ಸ್ವಲ್ಪ ಐಟಮ್ಸ್ ಕಡಿಮೆ ಮಾಡೋಣ, ತುಂಬ ಮಾಡಿಬಿಟ್ರು ಮತ್ತು ಉಳಿದೋರ ನಾಳೆಗೆ ಆಗೋಲ್ಲ ಅಂತ ಅಂದ್ಕೊಂಡು ಸಿಂಪಲಾಗಿ ಅಡುಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಇಲ್ಲಿ ಕಡಲೆಬೇಳೆ ನೆನೆಸಿ ಇಕ್ಕಿದ್ದೀನಿ ಖಾರ ಕಡುಬಿಗೆ. ಅದಾದಮೇಲೆ ಇಲ್ಲಿ ಗಣೇಶ ಹತ್ರ ನೈಟ್ ಅರ್ಧ ಡೆಕೋರೇಷನ್ ಮಾಡಿಬಿಟ್ಟಿದ್ವಿ. ಇನ್ನೆಲ್ಲ ಅರೇಂಜ್ ಮಾಡೋವಂಥದ್ದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಅರೇಂಜ್ ಮಾಡ್ತಾಯಿದ್ದೀವಿ. ಮ್ಯಾಟ್ ಹಾಕ್ಬಿಟ್ಟು ಮ್ಯಾಟ್ ಮೇಲೆ ಇರೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಈ ಮ್ಯಾಟ್ ಬಂದು ನಮ್ಮ ಅತ್ತೆ ಹಾಕ್ಕೊಟ್ಟಿರುವಂಥದ್ದು ಮ್ಯಾಟ್ ನಮಗಿದು. ಏನಕ್ಕೂ ಉಪಯೋಗಿಸ್ತಾ ಇಲ್ಲ ನಾವು. ತುಂಬ ದಿನ ಆಗಿತ್ತು ಆ ಎಮ್ಮ ಹಾಕ್ಕೊಟ್ಟು ನಮಗೆ. ಸುಮಾರು ಒಂದು 4-5 ವರ್ಷದ ಮೇಲೆ ಆಗಿತ್ತು, ನಾನು ಉಪಯೋಗಿಸೇ ಇರಲಿಲ್ಲ. ಇವಾಗ ಲಕ್ಷ್ಮೀ ಹಬ್ಬಕ್ಕಾಗ್ಬೋದು, ಗಣೇಶನ ಹಬ್ಬಕ್ಕಾಗ್ಬೋದು ಇದೇ ಮ್ಯಾಟ್ ಉಪಯೋಗಿಸ್ತಿದ್ದೀನಿ. ತುಂಬ ಚೆನ್ನಾಗಿದೆ ಮ್ಯಾಟು. ಹುಲ್ಲನಲ್ಲಿ ಹಾಕಿದ್ರು ಪಾಪ, ತುಂಬ ಪೇಷನ್ಸಾಗಿ ತುಂಬ ಟೈಮ್ ತೊಗೊಂಡು ಹಾಕ್ಕೊಟ್ಟಿದ್ರು. ನಮ್ಮ ಅತ್ತೆಗೆ ಅದೊಂಥರ ಖುಷಿ ಅಂತ ಅನ್ನಿಸ್ತು. ಬಟ್ 2 ಮ್ಯಾಟ್ ಹಾಕ್ಕೊಟ್ಟಿದ್ರು, ಒಂದು ಕೂತ್ಕೊಳ್ಳೋಕ್ಕೆ ಆ ಥರ ರನ್ನರ್ ಥರ, ಇನ್ನೊಂದು ಬಂದುಬಿಟ್ಟು ಈ ಥರ ದೊಡ್ಡ ಮ್ಯಾಟ್ ಹಾಕ್ಕೊಟ್ಟಿದ್ರು. ಆದಮೇಲೆ ಇವತ್ತು ಗಣೇಶನ ಇಕ್ಕೋಣ ಅಂದ್ಬಿಟ್ಟು ಆದಮೇಲೆ ಪೀಠನ ರೆಡಿ ಮಾಡ್ತಾಯಿದ್ದೀನಿ. ನಾನೆಲ್ಲ ಹೇಳ್ಕೊಡ್ತಾ ಇದ್ದೆ, ಮಕ್ಕಳು ಅರೇಂಜ್ ಮಾಡ್ತಾಯಿದ್ರು. ಯಾಕಂದರೆ ಅವರು ಕಲಿಬೇಕಲ್ವ, ಒಂದೊಂದೇ ಕಲೀಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವ್ರಿಗೂ ಹೇಳ್ಕೊಡ್ತಾ ಇದ್ದೆ. ಮಕ್ಕಳು ಕಲ್ತ್ಕೊಂಡ್ರೆ ತುಂಬಾ ಒಳ್ಳೆಯದು. ನಾವು ಚಿಕ್ಕವಾಗೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ ಗಣೇಶ ಹಬ್ಬ ಅಂದರೆ. ನಮಗೂ ಅಷ್ಟೇ ಮನೆ ಮುಂದೆನೇ ಗಣೇಶ ಇಡ್ತಾಯಿದ್ರು ಅವಾಗ ಸಖತ್. ಯಾಕಂದರೆ ಗಣೇಶ ಕ್ಲೀನಿಂಗ್ ಸ್ಟಾರ್ಟ್ ಆದಾಗಿಂದ ಹಬ್ಬದ ಕ್ಲೀನಿಂಗು ಗಣೇಶ ಎತ್ತೋವರೆಗೂ ನಾವು ಅಲ್ಲೇ ಇರ್ತಾಯಿದ್ವಿ, ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ನಮ್ಮ ಏಜಲ್ಲಿರೋ ಕಿಡ್ಸ್ ಎಲ್ಲ ತುಂಬ ಮಜಾ ಮಾಡಿರ್ತೀವಿ. ಯಾಕಂದರೆ 80s 90sಲ್ಲಿ ಮಾತ್ರ ಗಣೇಶನ ಇಕ್ಕೋದು ಅಂದ್ರೆ ಒಂದು ಸೆಲೆಬ್ರೇಷನ್ ಥರ ಇರ್ತಾಯಿತ್ತು. ಗಣೇಶ ಇರೋ ಅಷ್ಟು ದಿನಾನು ಮನೆಗಳ ಮುಂದೆ ಆ ಹ್ಯಾಪಿನೆಸ್ಸು, ಆ ಖುಷಿನೇ ಬೇರೆ ಇರ್ತಾಯಿತ್ತು. ಒಂದೊಂದು ಏರಿಯಾಗೂ ಒಂದು ಗಣೇಶ ಇಕ್ಕೋರು, ಎಲ್ಲ ಮಕ್ಕಳು ಸೇರೋರು. ಎಷ್ಟೇ ಬ್ಯುಸಿಯಾಗಿರಲಿ, ಚಿಕ್ಕವರಿರಲಿ ದೊಡ್ಡವರಿರಲಿ, ಪ್ರತಿಯೊಬ್ಬರು ಪೂಜೆ ಟೈಮಿಗಂತೂ ಗ್ಯಾರಂಟಿ ಅಟೆಂಡ್ ಆಗೇ ಆಗ್ತಾಯಿದ್ರು. ಸಾಯಂಕಾಲ ಪೂಜೆಗೆ ಎಲ್ಲರೂ ಸೇರ್ಕೊಳ್ತಾಯಿದ್ವಿ, ಎಲ್ಲ ಚೆನ್ನಾಗಿ ಮಜಾ ಮಾಡ್ತಾಯಿದ್ವಿ. ಡ್ಯಾನ್ಸು, ಹಾಡು ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ನಮಗೂ ಬೇರೆ ನಮ್ಮ ಮನೆ ಮುಂದೆನೇ ಗಣೇಶ ಇಕ್ತಾಯಿದ್ರು, ಖಾಲಿ ಪ್ಲೇಸ್ ಇರೋದ್ರಿಂದ ಅಲ್ಲಿ ಅಮ್ಮ ಮನೆಯಲ್ಲಿ. ಅವಾಗ ನಾವು ಅಷ್ಟೇ ತುಂಬ ಎಂಜಾಯ್ ಮಾಡಿ ತುಂಬಾ ಖುಷಿಯಾಗಂತೂ ಇರ್ತಾಯಿತ್ತು. ಇವಾಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗೋಗ್ತದೆ. ಎಲ್ಲೊಂದೊಂಥರ ಇಕ್ತಾರೆ, ಒಂಥರ ಇಕ್ಕಲ್ಲ. ಇಕ್ಕಿದ್ರು 1 ದಿನ 2 ದಿನ ಎತ್ಬಿಡ್ತಾರೆ ಫಸ್ಟ್. ಆದರೆ ಆವಾಗೆಲ್ಲ ಹಂಗಿಲ್ವಲ್ಲ, ಇಕ್ಕಿರೋ ಒಂದು 11 ಡೇಸು 21 ಡೇಸ್ ಇಕ್ಕೋರು. ಒಂಥರ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ನಾವು ಸಹ. ಅದನ್ನ ನಾವು ಎಂಜಾಯ್ ಮಾಡ್ತಾಯಿದ್ವಿ ಮಕ್ಕಳಿರ್ಬೇಕಾದ್ರೆ. ಇವಾಗ ಅದೆಲ್ಲ ಆಗೋದಿಲ್ಲ. ಇನ್ನು ಮಕ್ಕಳು ಸಹ ಆಚೆ ಎಲ್ಲೂ ಹೋಗೋದಿಲ್ಲ, ಮನೆಯಲ್ಲೇ ಇರೋಣ ಅಂತ ಬೇರೆ ಅಂದ್ಕೊಂಡಿದ್ರಲ್ಲ ಮಕ್ಕಳು, ಅದಕ್ಕೋಸ್ಕರ ಮನೇಲೇ ಇಕ್ಕೋಣ ಅಂತ ಅಂದ್ಕೊಂಡಿದ್ವಿ. ಈ ಗಣೇಶ ಹಬ್ಬ ಬಂದರೆ ಅದೊಂಥರ ಖುಷಿ ಆಗುತ್ತೆ. ಯಾಕಂದರೆ ಹಬ್ಬ ಸೆಲೆಬ್ರೇಟ್ ಮಾಡೋದು, ಫ್ರೆಂಡ್ಸು ರಿಲೇಷನ್ಸ್ ಎಲ್ಲ ಸೇರ್ತಾಯಿದ್ರು. ಒಂದಲ್ಲ ಒಂದಿನ ಬರ್ತಾಯಿದ್ವಿ, ಪೂಜೆಗೆಲ್ಲ ಸೇರ್ತಾಯಿದ್ವಿ. ಮತ್ತು ಗಣೇಶ ಹಬ್ಬದ ದಿನ ಅಕ್ಷತೆ ಕಾಳು ತಗೊಂಡು ಎಲ್ಲ ಹೋಗ್ತಾಯಿದ್ವಿ. ಅಂದರೆ 101 ಗಣೇಶ ನೋಡೋದಕ್ಕೆ ಆ ರೀತಿಯಾಗಿ ಒಬ್ಬರ ಮೇಲೆ ಒಬ್ಬರು ಚಾಲೆಂಜಿಗೆ ಗ್ಯಾಂಗ್ ಎಲ್ಲ ಹೋಗ್ತಾಯಿದ್ವಿ. ಒಂದು 2-3 ಗ್ಯಾಂಗ್ ಮಾಡ್ಕೊಂಡೆಲ್ಲನೂ ಅದೆಲ್ಲ ಒಂಥರ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ನಮಗೆ ಈ ಗಣೇಶ ಹಬ್ಬ ಬಂದರೆ ಅವೆಲ್ಲ ನೆನಪಾಗುತ್ತೆ. ನಾನು ಬೇರೆ ಇದೇ ಫಸ್ಟ್ ವರ್ಷ ನಮ್ಮ ಮನೇಲಿ ಗಣೇಶನ ಕೂರಿಸ್ತಾ ಇರೋವಂಥದ್ದು. ನಾನು ವರ್ಷವೂ ನಮ್ಮ ಅಮ್ಮ ಮನೆಯಲ್ಲೇ ಹೋಗ್ತಾಯಿದ್ದಿದ್ದು. ಈ ವರ್ಷ ಹೋಗೋಕ್ಕಾಗಲಿಲ್ಲ. ಸರಿ, ಹೇಗಿದ್ರು ನಾವೇ ಗಣೇಶನ ಕೂರಿಸ್ಬೇಕು ಅಂದ್ಕೊಂಡಿದ್ವಿ ಅಂತ ಈ ವರ್ಷ ಇಲ್ಲೇ ಕೂರಿಸ್ಕೋತಾ ಇದ್ದೀನಿ. ಅಮ್ಮ ಅವ್ರ ಮಾತ್ರ ಬರೋಕ್ಕೆ ಹೇಳಿದ್ವಿ. ಅವರು ಸಹ ನೈಟ್ಗೆ ಬಂದು ಜಾಯಿನ್ ಆಗ್ತೀವಿ ಅಂತ ಹೇಳಿದ್ದಾರೆ ಪೂಜೆಗೆ. ಬೆಳಗಿನ ಪೂಜೆ ನಾವೇ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಉಪವಾಸದಲ್ಲೇ ಪೂಜೆ ಮಾಡೋದು ಅಂತ. ಅದಕ್ಕೆ ಇಲ್ಲಿ ನಾನು ಇವಾಗ ಪೂಜೆಗೆ ಬೇಕಾಗಿರುವಂಥ ಅಡುಗೆಗಳು ಒಂದು ಕಡೆ, ನೈವೇದ್ಯ ಒಂದು ಕಡೆ ರೆಡಿ ಮಾಡ್ತಾಯಿದ್ದೀನಿ. ಇನ್ನೊಂದು ಕಡೆ ಈ ಕಡಲೆಕಾಳ್ದು ಹಾರ ಆಗಿರ್ಬೋದು, ಗರಿಕೆ ಹುಲ್ಲಿಂದಿರ್ಬೋದು, ಇದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಗಣೇಶನಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ಚಿಕ್ಕದಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ, ಅದೊಂಥರ ಖುಷಿ ಕೊಡುತ್ತೆ. ಹಬ್ಬಕ್ಕೋಸ್ಕರ ಎಲ್ಲ ಸೆಲೆಬ್ರೇಟ್ ಮಾಡೋದಾಗೋದು, ಅರೇಂಜ್ಮೆಂಟ್ ಮಾಡೋದಾಗೋದು ಎಲ್ಲ ಒಂಥರ ಹ್ಯಾಪಿ ಅನ್ನಿಸುತ್ತೆ. ನನಗಂತೂ ಆ ದಿನ ಪೂರ್ತಿ ಅದೇ ನೆನಪುಗಳಿತ್ತು. ಯಾಕಂದರೆ ನಾವೆಲ್ಲ ಅಷ್ಟು ಎಂಜಾಯ್ ಮಾಡ್ತಾಯಿದ್ವಿ, ಅಷ್ಟು ಖುಷಿಯಾಗಿರ್ತಾಯಿದ್ವಿ ಚಿಕ್ಕ ಮಕ್ಳು ಇರಬೇಕಾದ್ರೆ. ಇವಾಗಿನ ಮಕ್ಳಿಗೆ ಅಷ್ಟೊಂದೆಲ್ಲ ಸಿಗೋದಿಲ್ಲ ಪಾಪ. ಎಲ್ಲೋ ಒಬ್ಬೊಬ್ಬರು ಆ ಥರ ಎಂಜಾಯ್ ಮಾಡ್ತಾರೆ, ಎಲ್ಲರೂ ಆ ರೀತಿ ಎಂಜಾಯ್ ಮಾಡೋಕ್ಕಾಗೋದೇ ಇಲ್ಲ. ಅವ್ರವ್ರ ಮನೇಲಿ ಅವ್ರು ಮಾಡ್ಕೋತಾರೆ, ಅವ್ರವ್ರ ಪಾಡ್ಗೆ ಅವ್ರು ಇರ್ತಾರೆ. ಎಲ್ಲ ಸೇರೋದಿರ್ಬೋದು, ಜೊತೇಲಿ ಹೋಗೋದು ಅದೆಲ್ಲ ಸ್ವಲ್ಪ ಕಡಿಮೆನೇ ಇವಾಗಿನ ಜನ್ರೇಷನ್ ಮಕ್ಕಳೆಲ್ಲನೂ. ಇಲ್ಲಿ ನೋಡ್ಬೋದು ಗರಿಕೆ ಹುಲ್ಲೆಲ್ಲ ಆಯಿತು, ಮತ್ತು ಕಾಳೆಲ್ಲ ಹೊಲ್ದಿದ್ದು ಆಯಿತು. ನಾನು 108 ಕಾಳು ಹೊಲ್ಕೊಂಡಿದ್ದೆ, ಅದೆಲ್ಲ ಹೊಲ್ದಿದ್ದಾಯಿತು. ಇವಾಗ ಇಲ್ಲಿ ಬಂದುಬಿಟ್ಟು ಒಂದು ಕಡೆ ರೈಸು, ಒಂದು ಕಡೆ ರಸಮ್ಗೆ, ಒಂದು ಕಡೆ ಕಡುಬಿಗೆ ಮುದ್ದೆ ಮಾಡೋದಕ್ಕೆ, ಇನ್ನೊಂದು ಕಡೆ ಉಸ್ಲಿ ಮಾಡೋಣ ಅಂತ ಅದಕ್ಕೂ ಸಹ ನೆನೆಸಿಕ್ಕಿದ್ದೀನಿ. ಇವತ್ತಿನ ಪ್ರಸಾದಕ್ಕೆ ಬಂದು ಕಡುಬು ಮತ್ತು ಉಸ್ಲಿ ಮತ್ತು ಪಂಚಕಜ್ಜಾಯ ಮಾಡಿ ಇಕ್ಕಿದ್ದೆ. ಮತ್ತು ಹೆಂಗಿರು ಮತ್ತೆ ನಾಳೆ ಬೆಳಗ್ಗೆ ಮತ್ತು ಸಾಯಂಕಾಲ 3 ದಿನ ಬೇರೆ ಗಣೇಶನ ಇಕ್ಬೇಕು ಅಂತ ಅಂದ್ಕೊಂಡಿದ್ವಿ. 3 ದಿನ ಒಂದೊಂದು ಪ್ರಸಾದ ಮಾಡಬೇಕಲ್ವ, ದಿನ ಒಂದೊಂದು ಮಾಡಿದ್ರೆ ಆಯಿತು ಅಂತ ಇವತ್ತಿನ ದಿನಕ್ಕೆ ಕಡುಬು ಉಸ್ಲಿನ ಮತ್ತು ಪಂಚಕಜ್ಜಾಯನ ನಾನು ಮಾಡೋಣ, ಬೇಗನೂ ಆಗುತ್ತೆ, ಈಸಿಯಾಗಿರುತ್ತೆ ಅಂತ ಅಂದ್ಕೊಂಡು ಮಾಡಿದ್ದೆ. ಮತ್ತು ಬೇರೆ ನಾಳೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಬೇಕಾಗಿತ್ತು, ಅದು ಸ್ವಲ್ಪ ಕೆಲಸ ಇತ್ತು. ಈ ಪೂಜೆ ಎಲ್ಲ ಮುಗಿದ್ಮೇಲೆ ಮತ್ತು ನಾಳೆ ಅಡುಗೆಗೆಲ್ಲ ಪ್ರಿಪೇರ್ ಮಾಡುವಂಥದ್ದು ಸ್ವಲ್ಪ ಜಾಸ್ತಿನೇ ಇತ್ತು. ಅದಕ್ಕೋಸ್ಕರ ಇವತ್ತಿಷ್ಟು ಸಾಕು ಅಂತ ಅಂದ್ಬಿಟ್ಟು
ಮಾಡ್ಕೋತಾ ಇದ್ದೀನಿ. ನನಗೆ ಅದೇನೋ ಕಡುಬು ಮಾಡಬೇಕು ಅಂದರೆ ಸ್ವಲ್ಪ ತಲೆನೋವು, ಯಾಕಂತ ಗೊತ್ತಿಲ್ಲ. ನನಗೆ ಕಡುಬು ಮಾಡಬೇಕು ಅಂದ್ರೇ ಇಷ್ಟ ಆಗೋದಿಲ್ಲ. ಬೇರೆಲ್ಲ ಅಡುಗೆ ಮಾಡ್ತೀನಿ, ಈ ಕಡುಬು ಮಾಡಬೇಕು ಅಂದಾಗ ನಂಗೆ ತಲೆನೋವು ಬಂದುಬಿಡುತ್ತೆ. ಅದೇನಂತ ಗೊತ್ತಿಲ್ಲ. ನಮ್ಮ ಅಮ್ಮ ರೇಗಿಸ್ತಾ ಇರ್ತಾರೆ, ಎಲ್ಲ ಮಾಡ್ತೀಯಾ, ಇದೊಂದು ಮಾಡೋಕ್ಕೆ ಯಾಕೆ ಹಿಂಗೆ ಆಡ್ತೀಯಾ ಅಂದ್ಬಿಟ್ಟು. ಅದಕ್ಕೆ ಸ್ವಲ್ಪ ಕಡುಬಿಗೂ ಸಹ ನಾನು ಮುದ್ದೆ ಮಾಡ್ಕೋತಾ ಇದ್ದೀನಿ. ಇವರೆಲ್ಲ ಗಣೇಶ ಮತ್ತು ಗೌರಮ್ಮನ ತಂದರು. ಅಷ್ಟರಲ್ಲಿ ನನ್ನ ಮನೇಲಿ ಪ್ರಸಾದಕ್ಕೆ ನೈವೇದ್ಯಕ್ಕೆ ಅಡುಗೆ ಏನು ಬೇಕೋ ಅದನ್ನ ರೆಡಿ ಮಾಡ್ಕೋತಾ ಇದ್ದೆ. ಇವಾಗ ಮೊದಲನೇ ಬಾರಿಗೆ ಗೌರಮ್ಮ ಮತ್ತು ಗಣೇಶಪ್ಪ ನಮ್ಮ ಮನೆಗೆ ಬರ್ತಾಯಿದ್ದಾರೆ. ನಮಗಂತೂ ಫುಲ್ ಖುಷಿ, ನಮ್ಮ ಮಕ್ಳಿಗೂ ಅಷ್ಟೇ ಫುಲ್ ಹ್ಯಾಪಿಯಾಗಿದ್ದಾರೆ. ನಮ್ಮ ಚಿರುಗೇನೋ ಕಲರ್ ಗಣೇಶ ಬೇಕು ಅಂತ ಆಸೆ ಬೀಳ್ತಾ ಇದ್ದ. ಬಟ್ ಬೇಡ, ಮಣ್ಣು ಗಣೇಶನ ತರಬೇಕು ಅಂತ ನಾವು ಮೂವರು ಹೇಳ್ತಾ ಇದ್ವಿ. ಅದಕ್ಕೆ ಕೊನೆಗೂ ಫೈನಲಾಗಿ ಪೇಟೆ ಇರುವಂಥ ಗಣೇಶನ ತಂದರು, ಮಣ್ಣು ಗಣೇಶನೇ. ಕಲರ್ ಗಣೇಶನ ತರಲಿಲ್ಲ. ನಮ್ಮ ಚಿರುಗೆ ಅದೆಲ್ಲೋ ಸ್ವಲ್ಪ ಒಂದು ಕಡೆ ಇತ್ತು, ನನಗೆ ನಾನು ಹೇಳ್ದಂಗೆ ಕಲರ್ ಗಣೇಶ ತರಲಿಲ್ಲ ಅಂತ. ಅವ್ನಿಗಿನ್ನೂ ಅಷ್ಟೊಂದು ಇದಿಲ್ಲ. ಅವನೆಲ್ಲ ಇನ್ನೂ ಚಿಕ್ಕ ಮಗು ಥರನೇ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಾನೆ, ಕಲರ್ ಗಣೇಶ ಬೇಕು, ಪೇಂಟ್ ಹಾಕಬೇಕು, ಆ ರೀತಿ ಎಲ್ಲನೂ. ಇಲ್ಲಿ ಬಂದ್ಬಿಟ್ಟು ನಾವು ಮಣ್ಣು ಗಣೇಶ ತಂದುಬಿಟ್ಟು ಮೊದಲನೇದಾಗಿ ಕೆಂಪಾರತಿ ಮಾಡಬೇಕಲ್ಲ, ಕೆಂಪಾರತಿಗೆಲ್ಲ ರೆಡಿ ಮಾಡಿ ಇಕ್ಕಿದ್ದೆ ನಾನು ಅವ್ರು ಬರೋ ಅಷ್ಟರಲ್ಲಿ. ಪ್ರಸಾದಗಳಿರ್ಬೋದು, ಮತ್ತು ಬಂದಮೇಲೆ ಅರೇಂಜ್ಮೆಂಟ್ಸ್ ಇರುತ್ತಲ್ವ, ಅದು ಬೇರೆ. ಆವತ್ತು 11:30 ಏನೋ ಟೈಮ್ ಚೆನ್ನಾಗಿದೆ, 1:30ವರೆಗೂ ಏನೋ ಅಂತ ಹೇಳಿದರು. ಆ ಟೈಮಲ್ಲೇ ತಂದು ಆ ಟೈಮಲ್ಲೇ ಇಕ್ಬೇಕಾಗಿತ್ತು. ನಾವೆಷ್ಟೇ ಫಸ್ಟೇ ಪ್ರಿಪೇರ್ ಮಾಡಿ ಇಕ್ಕಿದ್ರು, ದೇವ್ರನ್ನ ತಂದಮೇಲೆ ಮತ್ತೆ ನಾವು ಪ್ರಿಪೇರ್ ಮಾಡೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಮಗೇನಾಗಿತ್ತು ಅಂದರೆ, ಈ ಗಣೇಶಗೆಲ್ಲನೂ ಸ್ವಲ್ಪ ಐಬಾಲ್ಸ್ ಎಲ್ಲ ಸ್ವಲ್ಪ ಕೊಟ್ಟಿದ್ರು. ತುಂಬ ಎಷ್ಟೊಂದು ಅಂದರೆ ಏನು ಅಷ್ಟು ದೊಡ್ಡದಾಗಿ ಏನೂ ಬರೆದಿಲ್ಲ, ಸುಮ್ಮನೆ ಲೈಟಾಗಿ ಸ್ವಲ್ಪ ಕೊಟ್ಟು ಬಿಟ್ಬಿಟ್ಟಿದ್ರು. ಮತ್ತು ಸ್ವಲ್ಪ ನಾನು ಪೇಂಟ್ ಮಾಡಬೇಕಾಗಿ ಬಂತು ಗಣೇಶನಿಗೆ. ಇಲ್ಲಿ ಗೌರಮ್ಮನಿಗಾಗಲಿ ಗಣೇಶನಿಗಾಗಲಿ ನಾನು ಕೆಂಪಾರತಿ ಮಾಡಿ ಒಳಗಡೆ ಕರ್ಕೊಂಡಾಯಿತು. ನೆಕ್ಸ್ಟ್ ಇವಾಗ ಡೆಕೋರೇಷನ್ ಹತ್ರ ರೆಡಿ ಮಾಡ್ಕೋತಾ ಇದ್ದೀವಿ. ಎಲ್ಲ ನೋಡ್ಬೋದು, ಗೌರಮ್ಮನಿಗೊಂದು ಪೀಠ ರೆಡಿ ಮಾಡಿಕ್ಕಿದ್ದೀವಿ ಮತ್ತು ಗಣೇಶಪ್ಪನಿಗೂ ಒಂದು ಪೀಠ ರೆಡಿ ಮಾಡಿಕ್ಕಿದ್ದೀವಿ. ಇವಾಗ ಇಲ್ಲಿ ಸ್ವಲ್ಪ ಎಲ್ಲ ಅದೇ ಹೇಳಿದ್ನಲ್ಲ, ಪೇಂಟಿಂಗ್ಸ್ ಎಲ್ಲ ಇರಲಿಲ್ಲ, ಮತ್ತು ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಟಚಪ್ ಮಾಡೋಣ, ನೀಟಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಮನೇಲಿದ್ದಂಥ ಫ್ಯಾಬ್ರಿಕ್ ಕಲರ್ಸ್ನ ತೊಗೊಂಡು ನಾವಿಲ್ಲಿ ಪೇಂಟ್ ಮಾಡ್ಕೋತಾ ಇದ್ದೀವಿ. ಕಣ್ಣು ಎಲ್ಲ ಸ್ವಲ್ಪನೇ ಇಕ್ಕಿದ್ರು, ಅವರು ಫುಲ್ ಪೇಂಟ್ ಮಾಡಿಕೊಡ್ಲಿಲ್ಲ. ಸರಿ, ನಮ್ಮ ಮನೇಲಿ ಫೋನ್ ಮಾಡಿಬಿಟ್ಟು ಈ ಥರ ಅವ್ರೇನು ಪೇಂಟ್ ಮಾಡಿಕೊಡ್ತಾರಲ್ಲ, ತುಂಬ ಬ್ಯುಸಿ ಇದ್ದಾರೆ, ಅವರು ಬ್ಯುಸಿ ಇರ್ತಾರಲ್ಲ ಅವತ್ತು ಸೇಲ್ ಮಾಡೋರೆಲ್ಲ ಸಹ, ನೀವೇ ಸ್ವಲ್ಪ ಮಾಡ್ಕೋಬೇಕು ಅಂತ ಹೇಳಿದ್ರು. ನಾನು ಅದಕ್ಕೆಲ್ಲ ರೆಡಿ ಮಾಡಿಕೊಂಡಿದ್ದೆ. ಬಂದ ತಕ್ಷಣ ಫಸ್ಟು ಗಣೇಶನಿಗೆಲ್ಲ ಪೇಂಟ್ ಮಾಡಿ ಅವರ ರೆಡಿ ಮಾಡಿ ಇಕ್ಕಿದಾಯಿತು. ಇವಾಗ ದೀಪಸ್ತಂಭ ಇರ್ಬೋದು, ಮತ್ತು ಗೆಜ್ಜೆ ವಸ್ತ್ರ ಇರ್ಬೋದು, ಮತ್ತು ತಾಯಿಗೆ ಹಾಕುವಂಥ ಅರ್ಶಿಣದ ಕೊಂಬು, ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ದೀಪಸ್ತಂಭಕ್ಕೆ ಅರಿಶಿನ ಕುಂಕುಮ ಇಟ್ಕೊಂಡು ಅದೆಲ್ಲ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಮತ್ತು ಯಾಕಂದರೆ 1:30 ಒಳಗೆ ಪೂಜೆನೂ ಮುಗಿಸ್ಕೋಬೇಕು, ಫಸ್ಟ್ ಪೂಜೆ. ದೀಪ ಅಂಟಿಸ್ಬಿಟ್ರೆ ಮತ್ತೆ ಸ್ವಲ್ಪ ಆರಾಮಾಗುತ್ತೆ. ಅದಕ್ಕೆ 1:30 ಒಳಗೆ ಮಾಡಬೇಕು ಅಂತ ಬೇಗ ಮಾಡ್ಕೋತಾ ಇದ್ದೀನಿ. ಇನ್ನು ಇದೆಲ್ಲ ಮಾಡೋದಕ್ಕೆ ಬರೋದಿಲ್ಲ. ಅಟ್ಲೀಸ್ಟ್ ಅರೇಂಜ್ ಮಾಡೋಂಥ ಮಕ್ಳು ಅರೇಂಜ್ ಮಾಡ್ತಾರೆ, ಇದೆಲ್ಲ ರೆಡಿ ಮಾಡೋದಕ್ಕೆ ಅವ್ರಿಗೆ ಬರೋದಿಲ್ಲ, ನಾನು ಮಾಡಿಕೊಡ್ಲೇಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ಗೌರಮ್ಮನಿಗೆ ಅರಿಶಿನ ಕುಂಕುಮ ಹಾಕ್ಬೋದು, ಮತ್ತು ಗಣೇಶಪ್ಪನಿಗಾಗಲಿ ಅರಿಶಿನ ಕುಂಕುಮ ಪ್ರತಿಯೊಂದನ್ನು ಇಕ್ಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಮತ್ತು ಪೀಠದ ಮೇಲೆ ಇಕ್ಕಿದಾಗ ಕದಲ್ಸೋದು ಬೇಡ, ಒಂದೇ ಸರಿ ಇಕ್ಬಿಟ್ಟು ಪೀಠದ ಮೇಲೆ ಇಕ್ಕೋಣ ಅಂತ ಅನ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಮೇಲೆ ಹಿಂಗೆ ಹಾಕ್ಕೊಂಡ್ರೆ ಸಾಕು, ಯಾಕಂದ್ರೆ ನಾವು ಟಚ್ ಮಾಡಿ ಅಲ್ಲಾಡ್ಸೋದೆಲ್ಲ ಏನೂ ಬೇಕಾಗಿರಲ್ಲ. ಒಂದೊಂದು ಸರಿ ಏನು ಮಾಡೋಕ್ಕಾಗೋದಿಲ್ಲ, ನಾವು ಅನ್ಕೊಂದಿನ ಟಚ್ ಮಾಡಿದಾಗ ಅಲ್ಲಾಡ್ದಂಗೆ ಆಗುತ್ತೆ. ಅದು ಯಾಕೆ ಸುಮ್ಮನೆ ಶೇಕ್ ಆಗೋದೆಲ್ಲ ಬೇಡ. 3 ದಿನ ಬೇರೆ ಇಕ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಲ್ಲ, ಅದಕ್ಕೋಸ್ಕರ ಆ ಥರ ಎಲ್ಲ ಆಗೋದು ಬೇಡ ಅಂತ ನಾನು ಫಸ್ಟಿಗೆ ಎಲ್ಲ ಇಲ್ಲಿ ಅಲಂಕಾರ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇದ್ರೆ ಗೌರಮ್ಮ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ತುಂಬ ಇಷ್ಟ ಆಯಿತು. ಅದು ಪುಟ್ಟದಾಗಿ ತುಂಬ ಚೆನ್ನಾಗಿದ್ದರು ಅಮ್ಮನವರಂತೂ. ಮತ್ತು ಗಣೇಶನೂ ಅಷ್ಟೇ, ನನಗಂತೂ ತುಂಬ ಫೇವ್ರೇಟ್ ಗಣೇಶ. ನನಗೆಲ್ಲ ದೇವ್ರಿಗಿಂತ ಅದೇನೋ ಗೊತ್ತಿಲ್ಲ, ಗಣೇಶ ನಾನು ಚಿಕ್ಕವಾಗಿಂದ ನಂಗೆ ತುಂಬಾ ಇಷ್ಟ. ನಾನು ಒಂದು 5th ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಸಂಕಷ್ಟ ಚತುರ್ಥಿ ಅಂತ ಶುರು ಮಾಡಿದ್ದು. ಮದುವೆ ಆಗಿ ಪ್ರೆಗ್ನೆಂಟ್ ಆಗೋವರೆಗೂ ಹೆಚ್ಚು ಕಡಿಮೆ ಮಾಡ್ತಾಯಿದ್ದೆ. ಪ್ರೆಗ್ನೆಂಟ್ ಎಲ್ಲ ಆದಮೇಲೆ ಮತ್ತೆ ನಾನು ಬಿಟ್ಬಿಟ್ಟೆ, ಮಾಡೋಕ್ಕಾಗಲಿಲ್ಲ. ಇವಾಗಲೂ ಉಪವಾಸ ಇರೋದಕ್ಕೆಲ್ಲ ಆಗೋದಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅಷ್ಟೊಂದು ಉಪವಾಸ ಎಲ್ಲ ಮಾಡೋಕ್ಕಾಗೋದಿಲ್ಲ. ಮಾಮೂಲಿಯಾಗಿ ಪೂಜೆ ಮಾಡ್ಕೋತೀನಿ ಅಷ್ಟೇ. ನನಗಂದ್ರೆ ತುಂಬ ಫೇವ್ರೇಟು. ಪ್ರತಿಯೊಂದಕ್ಕೂ ನಾನು ಫಸ್ಟ್ ತಿಳ್ಕೊಳ್ಳೋದೇ ನನಗೆ ಗಣೇಶನ, ಅಷ್ಟೊಂದು ಇಷ್ಟ ನನಗೆ. ಎಲ್ಲೇ ಇರಲಿ ಫಸ್ಟ್ ಗಣೇಶ ನೋಡಿಬಿಟ್ರೆ ನನಗೊಂಥರ ಖುಷಿ ಆಗುತ್ತೆ. ಯಾವ ಥರ ಇದ್ದರೂ ಗಣೇಶ ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ, ಯಾವ ರೀತಿ ನನಗಂತೂ ಫುಲ್ ಗಣೇಶ ಫೇವ್ರೇಟು. ಎಲ್ಲರಿಗೂ ಮ್ಯಾಕ್ಸಿಮಮ್ ಗಣೇಶ ಇಷ್ಟ ಇಲ್ಲ ಅನ್ನೋರು ಯಾರು ಇರೋದಿಲ್ಲ. ಬಟ್ ನನಗೆ ನಾನು ಏನಕ್ಕೆ ಆಗಲಿ ಫಸ್ಟ್ ನನ್ನ ಬಾಯಲ್ಲಿ ಬರೋದೇ ಗಣೇಶ ಅಂದ್ಬಿಟ್ಟು. ಬೇರೆ ಏನು ದೇವ್ರ ಹೆಸರು ಅಷ್ಟು ಪಟ್ ಅಂತ ಬರೋದ್ರೆ ನನಗೆ ಗಣೇಶನ ಹೆಸರು ಮಾತ್ರ ಪಟ್ ಬೇಗ ಅಂತ ಬರುತ್ತೆ. ಅದಕ್ಕೆಲ್ಲ ರೇಗಿಸ್ತಾ ಇರ್ತಾರೆ, ಬಿಡು ನಿನಗೆ ಯಾವಾಗಲೂ ಅದೇ ಫೇವ್ರೇಟ್, ಯಾವಾಗ ಗಣೇಶನೇ ಹೇಳ್ತಾ ಇರ್ತೀಯ ಅಂತ ಸಹ ನಮ್ಮ ಮನೆಯೆಲ್ಲ ರೇಗಿಸ್ತಾ ಇರ್ತಾರೆ. ಬಟ್ ನನಗೂ ಅಷ್ಟೇ ಗಣೇಶನೇ ಮುಖ್ಯವಾಗಿ ಬರುವಂಥದ್ದು. ಇಲ್ಲಿ ಪೀಠದ ಮೇಲೆ ರೆಡಿ ಮಾಡ್ಕೊಂಡಿದ್ದೆ. ಇಲ್ಲೆಲ್ಲ ಸ್ವಲ್ಪ ಅಕ್ಕಿ ಎಲ್ಲ ಹಾಕ್ಕೊಂಡು ಅರಿಶಿನ ಕುಂಕುಮ ಅಕ್ಷತೆ ಹಾಕ್ಕೊಂಡು ಅಲ್ಲಿ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನು ಅವರ ಅಮ್ಮನವ್ರನ್ನ ಮತ್ತು ಗಣೇಶಪ್ಪನ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಟೈಮ್ ಚೆನ್ನಾಗಿರೋವಾಗೆ ಮಾಡಬೇಡ ಅಂತ ಅಂದ್ಕೊಂಡು ಬೇಗ ಮಾಡ್ಕೋತಾ ಇದ್ದೀವಿ. ಪೂಜೆ ಸಹ ಬೇಗ ಮುಗಿಸ್ಕೋಬೇಕಲ್ವ. ಎಷ್ಟೇ ಅರೇಂಜ್ಮೆಂಟ್ ಮಾಡಿ ಸಿಕ್ಕಿದ್ರು ಮತ್ತೆ ಬಂದಮೇಲೆ ರೆಡಿ ಮಾಡ್ಕೊಳ್ಳೋದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಾನು ಗೌರಮ್ಮನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದೆ. ದಿಶು ನಾನು ಗಣೇಶನ ಮಾಡ್ತೀನಮ್ಮ ಅಂತ ಹೇಳ್ದೆ. ಸ್ವಲ್ಪ ವೆಯ್ಟ್ ಬೇರೆ ಇರುತ್ತಲ್ವ, ಅದಕ್ಕೋಸ್ಕರ ಸರಿ ಇಕ್ಕಪ್ಪ ನೀನೆ ಅಂತ ಹೇಳಿದೆ. ನನಗೂ ಅಷ್ಟು ವೆಯ್ಟೆಲ್ಲ ಎತ್ತಕ್ಕಾಗೋದಿಲ್ಲ, ಸುಮ್ಮನೆ ಯಾಕೆ ನಾನು
ಅಂದ್ಬಿಟ್ಟು ಅವನೇ ಇಕ್ತೀನಿ ಅಂದ. ಸರಿ ನೀನೇ ಇಕ್ಕು ಅಂತ ಹೇಳಿದೆ. ಮಕ್ಳಿಗೂ ಸಹ ಇದೆಲ್ಲ ಕಲಿಸಿದ್ರೆ ತುಂಬ ಒಳ್ಳೆಯದು. ನಮ್ಮ ಸಂಸ್ಕೃತಿನ ಸಂಪ್ರದಾಯನ ಮರಿಬಾರ್ದಲ್ವ. ಕನಿಷ್ಠ ಪಕ್ಷ ಸ್ವಲ್ಪನಾದರೂ ಫಾಲೋ ಮಾಡಬೇಕಾಗುತ್ತೆ. ಇವಾಗ ನಮ್ಮ ಅಪ್ಪ ಅಮ್ಮ ಫಾಲೋ ಮಾಡಿದ್ರೆ ನಾವು ಒಂದು ಅರ್ಧ ಫಾಲೋ ಮಾಡ್ತಾ ಇರ್ತೀವಿ. ಅಟ್ಲೀಸ್ಟ್ ನಾವು ಫಾಲೋ ಮಾಡಿದ್ರೆ ಅವರು ಒಂದು ಅರ್ಧ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತೆ. ಆವಾಗಿನ ಕಾಲದ ಥರ ಇವಾಗ ಪೂರ್ತಿಯಾಗಂತೂ ಫಾಲೋ ಮಾಡೋದು ಕಷ್ಟನೇ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾವು ಬೇಸಿಕ್ ಆದರೂ ನಾವು ಫಾಲೋ ಮಾಡೋಣ ಅಂತ ನನ್ನ ಉದ್ದೇಶ. ಇವಾಗ ಪ್ರತಿಷ್ಠಾಪನೆ ಮಾಡ್ಕೊಂಡಾಯಿತು. ಇಲ್ಲಿ ನಾನು ಗೌರಮ್ಮನಿಗೆ ಅರಿಶಿಣದ ಕೊಂಬನ ಕಟ್ತಾಯಿದ್ದೀನಿ. ಫಸ್ಟಿಗೆ ಗೆಜ್ಜೆ ವಸ್ತ್ರ, ಯಾವುದೇ ಪೂಜೆ ಯಾವುದೇ ದೇವ್ರದ್ದೇನೇ ಇರಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಗೆಜ್ಜೆ ವಸ್ತ್ರ. ಗೆಜ್ಜೆ ವಸ್ತ್ರದಿಂದ ನಾನು ಅಲಂಕಾರ ಮಾಡ್ಕೊಂಡಾಯಿತು. ಇಲ್ಲಿ ಮೇಲೆ ಗಣೇಶ ಅಪ್ಪನಿಗೂ ಅಷ್ಟೇ ಗೆಜ್ಜೆ ವಸ್ತ್ರ ಇರ್ಬೋದು, ಮತ್ತು ಕಡಲೆಕಾಳ್ದು ಹಾರ ಕಟ್ಟಿದ್ನಲ್ವ ಅದಿರ್ಬೋದು, ಮತ್ತು ಅವ್ರಿಗೆ ಗರಿಕೆ ಹುಲ್ಲಿರ್ಬೋದು, ಪ್ರತಿಯೊಂದು ಹಾಕಿ ಹಾರ ಎಲ್ಲ ಹೂವಿನ ಹಾರ ಎಲ್ಲ ಹಾಕಿ ಗಣೇಶ ಅಪ್ಪನ ಅರೇಂಜ್ ಮಾಡ್ಕೊಂಡು ಅವ್ರು ಫಸ್ಟ್ ದೀಪ ಅಂಟಿಸ್ಬಿಡೋಣ, ಮತ್ತೆ ಬೇಕಾದ್ರೆ ಏನೋ ಡೆಕೋರೇಷನ್ ಮಾಡೋಣ ಅಂತ ಒಂದು ಅಂದ್ಕೊಂಡಿದ್ವಿ. ಮತ್ತು ತಟ್ಟೆಗೆಲ್ಲ ಪ್ಲೇಟ್ಸ್ಗೆಲ್ಲ ಫ್ರೂಟ್ಸ್ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಇನ್ನೊಂದು ಕಡೆ ಪ್ರಸಾದಕ್ಕೆ ನೈವೇದ್ಯಕ್ಕೂ ಸಹ ಒಂದೊಂದು ಕಡೆ ರೆಡಿ ಮಾಡ್ತಾಯಿದ್ದೆ. ಅದು ಒಂದು ಕಡೆ ಇದು ಒಂದು ಕಡೆ ಎಲ್ಲ ಮಾಡಿಕೊಂಡು ಆಲ್ರೆಡಿ ನಾನು ರೆಡಿ ಮಾಡ್ಕೊಂಡಿದ್ದೆ ಅಂತ ಆಯಿತು. ಫೈನಲಾಗಿ ಇವಾಗ ದೀಪ ಸಹ ಹಚ್ತಾ ಇದ್ದೀನಿ. ಅಂದರೆ 1:30 ಒಳಗೆ ಪೂಜೆ ಸಹ ಮುಗಿಸ್ಕೊಂಬಿಟ್ಟು, ಯಾಕಂದರೆ ಫಸ್ಟ್ ಪೂಜೆ ಅಂದರೆ ಗಣೇಶನ ನಮ್ಮನೇಲಿ ಇಕ್ಕಿದ್ಮೇಲೆ ಇದು ಮೊದಲನೇ ಪೂಜೆ. ಅದಕ್ಕೋಸ್ಕರ ಒಳ್ಳೆ ಟೈಮಲ್ಲಿ ಮಾಡಬೇಕು ಅಂತ ಪಟ ಅಂತ ಬೇಗ ಮಾಡ್ಕೊಂಬಿಟ್ವಿ. ಮತ್ತು ಬೇಕಾದ್ರೆ ಸ್ವಲ್ಪ ಏನಾದ್ರು ಡೆಕೋರೇಷನ್ ಮಾಡೋವಂಥದ್ದು ಅರೇಂಜ್ ಮಾಡೋದು ಮತ್ತೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಸದ್ಯಕ್ಕೆ ಬೇಸಿಕ್ಕಾಗಿ ಏನು ಬೇಕು ದೀಪಗಳಿಕ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿಕೊಂಡು ದೀಪ ಎಲ್ಲ ಹಚ್ಬಿಟ್ರೆ ನಮಗೆ ಸ್ಟಾರ್ಟ್ ಆದಂಗೆ ಟೈಮು. ಮತ್ತು ಇನ್ನು ಯಾವಾಗ ಬೇಕಾದ್ರೆ ನಾವು ಫುಲ್ಲಾಗಿ ಕ್ಲೀನಾಗಿ ಡೆಕೋರೇಷನ್ ಮಾಡ್ಬೋದು ಅಂತ ಇಲ್ಲ ಅರೇಂಜ್ ಮಾಡ್ಕೊಂಡಿದ್ದಾಯಿತು. ಇವತ್ತಿನ ಬೆಳಗ್ಗೆನೇ ಪೂಜೆ ಸಹ ನೀಟಾಗಾಯಿತು. ನನಗಂತೂ ಫುಲ್ ಖುಷಿ ಆಯಿತು. ಮೊದಲನೇ ಬಾರಿಗೆ ಗಣೇಶ ಬಂದು ನಮ್ಮ ಮನೇಲಿ ಕೂತ್ಕೊಂಡಿರೋದು ನನಗಂತೂ ತುಂಬಾ ಖುಷಿ ಅನ್ನಿಸ್ತು. ಮನಸ್ಸಿಗೂ ತುಂಬ ನೆಮ್ಮದಿಯಾಗಿತ್ತು. ಅದೊಂಥರ ಖುಷಿ ಅನಿಸುತ್ತೆ. ಯಾವಾಗಲೂ ಮಾಡೋದಕ್ಕಿಂತನೂ ಈ ರೀತಿ ಯಾವಾಗೋ ವರ್ಷಕ್ಕೊಂದ್ಸರಿ ನಾವು ತಂದು ಇಕ್ಕಿ ಮಾಡೋವಂಥದ್ದು ನಮಗೊಂಥರ ಖುಷಿ ಅನಿಸುತ್ತೆ. ಮತ್ತು ನಮ್ಮ ಡೋರ್ ಎಂಟ್ರೆನ್ಸಲ್ಲಿ ಬರೀ ನಾನು ಗಣೇಶನೇ ಹಾಕ್ಸ್ಕೊಂಡಿದ್ದೀನಿ. ಅವ್ರು ಗಣೇಶ ಬೇಕು ಅಂತ ನಾವು ಡೋರ್ ಎಂಟ್ರೆನ್ಸಲ್ಲಿ ಅದು ವಾಲ್ ಇರುತ್ತೆ ಒಂದು, ಆ ವಾಲ್ಗೆ ನಾನು ಗಣೇಶನ ಹಾಕ್ಸಿರುವಂಥದ್ದು. ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲೂ ಸಹ ಗಣೇಶ, ಅಲ್ಲೂ ಸಹ ಕೆಲವೊಂದು ಹೂವು ಎಲ್ಲ ಹಾಕಿ ಡೆಕೋರೇಷನ್ ಮಾಡಿ ಇಕ್ಕಿದ್ವಿ. ಬಟ್ ವೀಡಿಯೋ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಯಾಕಂದರೆ ನಾವಿಲ್ಲಿ ಪೂಜೆ ವೀಡಿಯೋ ಇದು ಮಾಡ್ಕೊಂಡೆಲ್ಲ ಗಡಿಬಿಡಿಯಲ್ಲೇ ಸರಿ ಹೋಯಿತು. ಅದು ಇದೆಲ್ಲ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಮಾತ್ರ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ. ಎಲ್ಲರೂ ಪೂಜೆ ಎಲ್ಲ ಮಾಡಿ ಮಹಾಮಂಗಳಾರತಿ ಎಲ್ಲ ಮಾಡ್ಕೊಂಡ್ವಿ. ಮಕ್ಳಿಗೂ ಒಂಥರ ಖುಷಿ. ನನ್ನ ಮಕ್ಳಿಗೂ ಅಷ್ಟೇ ಗಣೇಶನ ಇಕ್ಬೇಕು ಅನ್ನೋದು ಒಂಥರ ಆಸೆ. ತುಂಬ ವರ್ಷದಿಂದ ಅವ್ರಿಗೂ ಆಸೆ ಇತ್ತು. ಈ ವರ್ಷ ನನ್ನ ಆಸೆ ಮತ್ತು ಮಕ್ಕಳ ಆಸೆ ಅಂತೂ ಫುಲ್ಫಿಲ್ ಆಯಿತು. ಮನೆಯಲ್ಲಿ ಗಣೇಶನೂ ಇಕ್ಕಿದ್ದಾಯಿತು. ಒಂಥರ ಸಂತೋಷ ಅನಿಸುತ್ತೆ. ನಮ್ಮ ಮನೇಲಿ ನಾವು ಗಣೇಶ ಇಕ್ಕಿ ಪೂಜೆ ಮಾಡುವಂಥದ್ದು. ಎಲ್ಲ ಹಬ್ಬನೂ ಮಾಡ್ತಾಯಿದ್ದೆ, ಎಲ್ಲ ಮಾಡ್ತಾಯಿದ್ದೆ. ಬಟ್ ಈ ಗಣೇಶನ ಹಬ್ಬ ಮಾತ್ರ ಯಾವತ್ತೂ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಮಾಡೋದು. ನನಗೆ ಫುಲ್ ಖುಷಿ ಅಂತ ಅನ್ನಿಸೋದು. ಇವತ್ತು ಬೆಳಗ್ಗೆ ಪೂಜೆ ಆಗ್ಬೋದು, ಈವ್ನಿಂಗ್ ಪೂಜೆ ಎರಡೂ ಸಹ ನಾವು ಮಾಡ್ಕೊಂಡಿದ್ದಾಯಿತು. 2 ಪೂಜೆ ಮಾಡಿಕೊಂಡು ನಾವೇ ಹೋಗಿ ಕುಂಕುಮಕ್ಕೆಲ್ಲ ಕರೆದಿದ್ರು, ಅಲ್ಲೇ ಹೋಗ್ಬೇಕಾಗಿತ್ತೆಲ್ಲ ಹೋಗಿ ಬಂದು ನೆಕ್ಸ್ಟ್ ಡೇಗೋಸ್ಕರ ಸ್ವಲ್ಪ ಅಡುಗೆಗೆಲ್ಲ ಪ್ರಿಪೇರ್ ಸಹ ಮಾಡಿಕೊಂಡೆ. ಯಾಕಂದರೆ ನೆಕ್ಸ್ಟ್ ಡೇನೇ ಎಲ್ಲ ಹೆಣ್ಮಕ್ಳನ್ನೆಲ್ಲ ಕರೆದಿದ್ವಿ ನಾವು ಅರ್ಶಿನ ಕುಂಕುಮ ಕೊಡೋದಕ್ಕೋಸ್ಕರ. ಗೌರಿ ಹಬ್ಬದ ದಿನ ಯಾರನ್ನೂ ಕರೆದಿಲ್ಲ. ಯಾಕಂದರೆ ನನಗೆ ಸಂಡೇ ಕರೆಯೋಣ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಎಲ್ಲ ಬ್ಯುಸಿ ಇರ್ತಾರೆ ವೀಕ್ ಡೇಸಲ್ಲಿ, ವೀಕೆಂಡೆಲ್ಲ ಸ್ವಲ್ಪ ಫ್ರೀ ಇರ್ತಾರೆ. ನಾವು ಫ್ರೀ ಇರ್ತೀವಿ, ಅವರು ಫ್ರೀ ಇರ್ತಾರೆ. ವೀಕೆಂಡಲ್ಲಿ ಕರೆಯೋಣ ಅಂತ ನಾನೆಲ್ಲ ಸಂಡೇ ಎಲ್ಲ ಹೆಣ್ಮಕ್ಳೆಲ್ಲ ಕರೆದಿರುವಂಥದ್ದು. ಇವತ್ತಿನ ದಿನ ಮಾತ್ರ ಫಸ್ಟ್ ದಿನ ಗೌರಿ ಹಬ್ಬ ಮಾಡ್ಕೊಂಡಿದ್ದೀವಿ ಮನೇಲಿ ಪೂಜೆ. ಸೆಕೆಂಡ್ ಡೇ ಗಣೇಶನ ತಂದು ನಾವು ಗಣೇಶನ ಪೂಜೆ ಸಹ ಮಾಡ್ಕೊಂಡ್ವಿ. ಒಂಥರ ಮನಸ್ಸಿಗೆ ನೆಮ್ಮದಿ, ಸಂತೋಷ, ಖುಷಿ ಅಂತೂ ನಮಗೆ ತುಂಬ ಅಂದರೆ ತುಂಬಾ ಇತ್ತು. ಒಂಥರ ಹಳೆ ನೆನಪುಗಳು ಸಹ. ಯಾಕಂದರೆ ನಾವು ಚಿಕ್ಕ ಮಕ್ಕಳಿರ್ಬೇಕಾದ್ರೆ ಹೆಂಗೆ ಎಂಜಾಯ್ ಮಾಡ್ತಾಯಿದ್ವಿ ಅನ್ನೋದು ಸಹ ಒಂದು ಮೆಮೊರಿ ನಮಗೆ. ತುಂಬ ಎಂಜಾಯ್ ಮಾಡ್ತಿದ್ದೆ. ಗಣೇಶ ಹಬ್ಬ ಬಂತು ಅಂದರೆ ಸಾಕು ಎಲ್ಲ ಮಕ್ಳಿಗೂ ಫುಲ್ ಖುಷಿ. ಇವಾಗೆಲ್ಲ ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಬೆಳಗ್ಗೆ ಪೂಜೆ, ಸಾಯಂಕಾಲ ಪೂಜೆ ಮುಗೀತು ಫ್ರೆಂಡ್ಸ್. ವೀಡಿಯೋ ಸಹ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಾನು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರೋ ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.